ಏರ್ಪೋರ್ಟ್ನಲ್ಲಿ ಕಸ ಗುಡಿಸುವ ಕೆಲಸದ ಆಳು ಕಸವನ್ನು ಸ್ವಚ್ಛಗೊಳಿಸುತ್ತಿದ್ದ. ಆಗ ಅಲ್ಲಿ ಅವನೊಬ್ಬರು ವಯಸ್ಸಾದ ಮುದುಕಿಯನ್ನು ನೋಡಿದ. ಅವಳು ತುಂಬ ಹೊತ್ತಿನಿಂದ ಅಲ್ಲೇ ಕುಳಿತುಕೊಂಡಿದ್ದಳು. ಅವಳು ಪದೇ ಪದೇ ಒಳಕ್ಕೆ ತಿರುಗಿ ನೋಡುತ್ತಿದ್ದಳು. ಅವಳು ಹಾಗೇ ಮಾಡುತ್ತಾ ಹಲವು ಗಂಟೆಗಳು ಕಳೆದಿದ್ದವು. ಆದರೆ ಅಲ್ಲಿಯವರೆಗೂ ಅವಳನ್ನು ಯಾರೂ ಕರೆದುಕೊಂಡು ಹೋಗಲು ಬರಲಿಲ್ಲ ಮತ್ತು ಅವಳ ಜೊತೆಗೆ ಯಾರೂ ಇರುವುದನ್ನು ಕಸ ಗುಡಿಸುವವ ನೋಡಿರಲಿಲ್ಲ. ಕಸ ಗುಡಿಸುವ ಕೆಲಸಗಾರ ಅವನು ಬೆಳಿಗ್ಗೆ ಕೆಲಸಕ್ಕೆ ಬಂದಾಗ ವಯಸ್ಸಾದ ಅಮ್ಮನನ್ನು ನೋಡಿದ್ದ. ಈಗ ಮಧ್ಯಾಹ್ನ ಊಟದ ಸಮಯವಾಗಿತ್ತು. ವಯಸ್ಸಾದ ಅಮ್ಮ ಅಲ್ಲೇ ಕುಳಿತಿದ್ದಳು ಮತ್ತು ಒಳಕ್ಕೆ ಪದೇ ಪದೇ ನೋಡುತ್ತಲೇ ಇದ್ದಳು. ಇಷ್ಟು ಹೊತ್ತಿನಿಂದ ಯಾರನ್ನು ಎದುರು ನೋಡುತ್ತಿರಬೇಕು? ಕಸ ಗುಡಿಸುವ ಕೆಲಸಗಾರನಿಗೆ ಆ ಅಮ್ಮನ ಮೇಲೆ ಕರುಣೆ ಬಂತು ಮತ್ತು ಅವನು ವಯಸ್ಸಾದ ಅಮ್ಮನ ಹತ್ತಿರ ಹೋಗಿ ಹೇಳುತ್ತಾನೆ, ಅಮ್ಮ, ನೀವು ಎಲ್ಲಿಗೆ ಹೋಗಬೇಕು? ಇಲ್ಲಿ ನೀವು ಯಾರಿಗಾಗಿ ಕಾಯ್ತಾ ಇದ್ದೀರಿ? ಯಾರಾದರೂ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಾರಾ? ಹೌದು ಮಗ, ನನ್ನ ಮಗ ದೀಪು ಈಗ ಒಳಕ್ಕೆ ಹೋಗಿದ್ದಾನೆ. ಯಾಕೋ ಗೊತ್ತಿಲ್ಲ, ಇಷ್ಟೊತ್ತಾದರೂ ಬರಲಿಲ್ಲ. ಮಗ, ನೀನು ಒಂದು ಸಾರಿ ಒಳಕ್ಕೆ ಹೋಗಿ ನೋಡ್ಕೊಂಡು ಬರ್ತೀಯಾ? ಅವನು ಇಲ್ಲಿಯವರೆಗೆ ಯಾಕೆ ಬಂದಿಲ್ಲ ಏನೋ? ಯಾಕೆಂದರೆ ನಾನು ಬರುವಾಗ ಅವನ ಜೊತೆನೇ ಬಂದಿದ್ದೇನೆ. ಅವನು ನನ್ನನ್ನು ಮುಂಬೈಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಸಾಧ್ಯ ಆದರೆ ಸ್ವಲ್ಪ ಅವನನ್ನು ಒಳಗಡೆಯಿಂದ ಕರೆಯುತ್ತೀಯಾ? ಅವನು ಒಳಗೆ ಹೋಗಿದ್ದಾನೆ. ಯಾಕಿಷ್ಟೊಂದು ತಡ ಮಾಡಿದ ಅಂತ ಗೊತ್ತಿಲ್ಲ. ಬಹುಶಃ ಅವನು ಈಗ ಬರುತ್ತಿರಬಹುದು. ಆಗ ಅವನು ಹೇಳುತ್ತಾನೆ, ಅಮ್ಮ, ನಿಮ್ಮ ಮಗ ಯಾವಾಗ ಬರುತ್ತಾನೋ ಅವಾಗ ಅವನ ಜೊತೆ ಹೋಗಿ, ಒಂದು ವೇಳೆ ನಿಮಗೆ ಹಸಿವಾಗಿದ್ದರೆ ತಿನ್ನಲು ಏನಾದರೂ ತರಲೇ? ಆಗ ವಯಸ್ಸಾದ ಅಮ್ಮ ಮಗುಳು ನಗುತ್ತಾ ಕೈ ಮುಗಿದು ಹೇಳುತ್ತಾಳೆ, ಬೇಡ ಮಗ, ನಿನಗೆ ತುಂಬ ತುಂಬ ಧನ್ಯವಾದಗಳು. ನೀನು ನನಗೆ ಏನಾದರೂ ತಿನ್ನಲು ಹೇಳಿದ್ದು ಸರಿಯಾಗಿದೆ. ನೀನೇನು ಚಿಂತೆ ಮಾಡಬೇಡ. ನನ್ನ ಮಗ ಯಾವಾಗಲಾದರೂ ಬರಬಹುದು. ಅವನು ಬಂದಾಗ ಇಲ್ಲಿ ನಾನಿಲ್ಲದಿದ್ದರೆ ಅವನು ತುಂಬ ಗಾಬರಿಯಾಗಬಹುದು. ಅದಕ್ಕಾಗಿ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲಾರೆ. ಅವನಿಗೆ ಅರ್ಥವಾಗಿತ್ತು, ಈ ವೃದ್ಧ ತಾಯಿಯವರ ಮಗ ಎಂದೂ ಮರಳಿ ಬರಲಾರ ಎಂದು. ಅವನು ಹೇಳಿದ, ಅಮ್ಮ, ತಪ್ಪು ತಿಳಿದುಕೊಳ್ಳಬೇಡಿ. ಇಲ್ಲಿ ಪ್ರತಿ 2-3 ದಿನಕ್ಕೊಮ್ಮೆ ಯಾರಾದರೂ ಒಬ್ಬರು ಸಿಕ್ಕೇ ಸಿಗುತ್ತಾರೆ. ಅವರ ಮಗ ಅಥವಾ ಸೊಸೆ ಅಥವಾ ಅವರ ಮಗಳು ಅವರನ್ನು ಇಲ್ಲಿ ಬಿಟ್ಟು ಹೋಗಿರುತ್ತಾರೆ. ಇಲ್ಲೊಂದೇ ಅಲ್ಲ, ಒಮ್ಮೊಮ್ಮೆ ದೇವಸ್ಥಾನಗಳಲ್ಲಿ, ಮತ್ತೊಮ್ಮೆ ಬೀದಿಗಳಲ್ಲಿ. ಹೀಗೆ ಇವತ್ತಿನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೀಗೆ ಬಿಟ್ಟು ಹೋಗುತ್ತಾರೆ. ಇದನ್ನು ಕೇಳಿ ಅಮ್ಮ ಸ್ವಲ್ಪ ಸಿಟ್ಟಿನಿಂದ ಹೇಳಿದರು, ಇಲ್ಲ ಮಗನೇ, ನೀನು ಆ ರೀತಿ ಹೇಗೆ ಹೇಳುತ್ತೀಯಾ? ನನ್ನ ಮಗನ ಬಗ್ಗೆ ನಿನಗೆ ಗೊತ್ತಾ? ಇಲ್ವಲ್ಲ, ಮತ್ತೆ ನೀನು ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ? ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿದ್ದಾನಂತ. ಒಂದು ವೇಳೆ ನೀನು ನನಗೆ ನಿಜವಾಗಲೂ ಸಹಾಯ ಮಾಡಬೇಕೆಂದರೆ ಒಳಗಡೆ ಹೋಗಿ ನೋಡು. ನನ್ನ ಮಗ ಅಲ್ಲೇ ಎಲ್ಲಾದರೂ ಇರಬಹುದು. ಅವನು ಒಳಕ್ಕೆ ಹೋಗಿ ನೋಡಿಕೊಂಡು ಬಂದ. ನಂತರ ಹೇಳಿದ, ನೋಡಿದ್ರ ಅಮ್ಮ, ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಮಗ ಅಲ್ಲೆಲ್ಲೂ ಇಲ್ಲ. ಇದನ್ನು ಕೇಳಿ ಅಮ್ಮ ಸ್ವಲ್ಪ ಗಾಬರಿಯಾದರು. ಆದರೂ ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡಿಕೊಂಡವಳಂತೆ ಹೇಳಿದಳು, ಏನೂ ತೊಂದರೆ ಇಲ್ಲ. ಅವನಿಗೇನಾದರೂ ಅರ್ಜೆಂಟ್ ಕೆಲಸ ಬಂದಿರಬಹುದು. ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬರುತ್ತಾನೆ. ಈಗ ಅವನು ಪುನಃ ತನ್ನ ಕೆಲಸದಲ್ಲಿ ತೊಡಗಿಕೊಂಡ. ಈಗ ನಿಧಾನ ಸಂಜೆಯಾಗತೊಡಗಿತ್ತು ಮತ್ತು ಅವನು ಮನೆಗೆ ಹೋಗುವ ತಯಾರಿಯಲ್ಲಿದ್ದ. ಕತ್ತಲೆಯಾಗತೊಡಗಿತ್ತು. ಏರ್ಪೋರ್ಟ್ನ ಲೈಟ್ಗಳು ಸಹ ಉರಿದವು. ಸಂಜೆಯಾಗುತ್ತಲೇ ಅಲ್ಪ ಸ್ವಲ್ಪ ಚಳಿಯಾಗತೊಡಗಿತ್ತು. ವಯಸ್ಸಾದ ಅಮ್ಮ ಚಳಿಯಾಗಿ ತನ್ನ ಸೆರಗಿನಿಂದ ಹೊದ್ದುಕೊಳ್ಳಲು ಪ್ರಯತ್ನಿಸಿದಳು ಮತ್ತು ಚಳಿಯಿಂದ ನಡುಗುತ್ತಿದ್ದಳು. ಅವನು ತುಂಬ ಒಳ್ಳೆಯ ಮನುಷ್ಯನಾಗಿದ್ದ ಮತ್ತು ವಯಸ್ಸಾದ ಅಮ್ಮನ ಹತ್ತಿರ ಬಂದು ಹೇಳಿದ, ಅಮ್ಮ, ನಿಮಗೆ ನಿಮ್ಮ ಹೆಸರು ವಿಳಾಸ ಏನಾದರೂ ಗೊತ್ತಿದೆಯಾ? ಮಹಿಳೆ ಹೇಳಿದಳು, ಮಗನೇ, ನನ್ನ ಹೆಸರು ರಾಜಾರಾಣಿ ಎಂದು. ನಾನು ನನ್ನ ಮಗನ ಜೊತೆ ಇಲ್ಲಿಗೆ ಬಂದಿದ್ದೆ. ಕೆಲವು ದಿನಗಳ ಹಿಂದಷ್ಟೇ ನನ್ನ ಮಗ ನನ್ನನ್ನು ಈ ಪಟ್ಟಣಕ್ಕೆ ಕರೆತಂದಿದ್ದ. ಈಗ ಅವನ ಕೆಲಸ ಬೇರೆ ಪಟ್ಟಣಕ್ಕೆ ವರ್ಗಾವಣೆಯಾಗಿತ್ತು. ಅದಕ್ಕಾಗಿ ಅವನು ನನ್ನನ್ನು ಜೊತೆ ಕರೆದುಕೊಂಡು ಅಲ್ಲಿಗೆ ಹೋಗುತ್ತಿದ್ದ. ತುಂಬ ಸಮಯದಿಂದ ಅವನಿಗಾಗಿ ಕಾಯುತ್ತಿದ್ದೇನೆ, ಆದರೆ ಅವನು ಬಂದೇ ಇಲ್ಲ. ಕಸ ಗುಡಿಸುವವ ಅವಳಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ
ಮತ್ತು ಹೇಳಿದ, ಅಮ್ಮ, ನಿಮಗೆ ಮನಸ್ಸಿದ್ದರೆ ನೀವು ನನ್ನ ಮನೆಗೆ ನನ್ನ ಜೊತೆ ಬರಬಹುದು. ನನ್ನ ಸಂಸಾರದಲ್ಲಿ ನನ್ನ ಹೆಂಡತಿ ಇದ್ದಾಳೆ ಮತ್ತು ನನಗೆ 2 ಮಕ್ಕಳಿದ್ದಾರೆ. ನೀವು ಇಷ್ಟಪಟ್ಟರೆ ಬೆಳಿಗ್ಗೆ ಇಲ್ಲಿಯೇ ಪುನಃ ಬರಬಹುದು. ಇದಕ್ಕೆ ರಾಜಾರಾಣಿಯವರು ಹೇಳಿದರು, ಇಲ್ಲ ಮಗನೇ, ನಾನು ಇಲ್ಲಿಂದ ಹೋಗಿಬಿಟ್ಟರೆ ಮತ್ತು ನನ್ನ ಮಗ ದೀಪು ಇಲ್ಲಿಗೆ ಬಂದು ಬಿಟ್ಟರೆ ಅವನು ನನ್ನನ್ನು ಹುಡುಕಬಹುದು ಮತ್ತು ಅವನಿಗೆ ನಾನು ಸಿಗಲಿಲ್ಲ ಅಂದರೆ ಅವನು ಎಷ್ಟೊಂದು ಗಾಬರಿಯಾಗಬಹುದು. ನೀನು ಹೋಗು ಮಗನೇ, ನಾನು ಆರಾಮವಾಗಿ ಇದ್ದೇನೆ. ಅವನು ತಲೆ ಆಡಿಸುತ್ತಾ ಹೇಳಿದ, ಅಮ್ಮ, ನೀವು ಈಗ ನನಗೆ ಮಗ ಅಂತ ಕರೆದ್ರಲ್ಲ, ಅಷ್ಟು ಸಾಕು. ನೀವು ಆರಾಮವಾಗಿ ಕೂತ್ಕೊಳ್ಳಿ. ನನ್ನ ಇನ್ನೊಬ್ಬ ಜೊತೆಗಾರನಿಗೆ ಹೇಳಿಬಿಟ್ಟು ಹೋಗ್ತೀನಿ. ಏನಾದರೂ ಬೇಕಾದರೆ ಅವನನ್ನು ಕರೆಯಿರಿ. ಮತ್ತು ಈ ಶಾಲನ್ನು ಹೊದ್ಕೊಳ್ಳಿ, ಏಕೆಂದರೆ ರಾತ್ರಿಯಲ್ಲಿ ತುಂಬ ಚಳಿ ಬೀಳುತ್ತೆ. ಸುಮ್ಮನೆ ನೀವು ಹುಷಾರಿಲ್ಲದೆ ಕಾಯಿಲೆ ಬೀಳಬಹುದು. ಆಗ ರಾಜಾರಾಣಿಯವರು ಶಾಲು ತೆಗೆದುಕೊಂಡರು ಮತ್ತು ಹೊದ್ದುಕೊಂಡರು. ಅವನಿಗೆ ಧನ್ಯವಾದ ಹೇಳಿದರು. ಅವನಿಗೆ ಆಗಲೇ ತುಂಬ ತಡವಾಗಿತ್ತು. ಅವನು ಮನೆಯ ಕಡೆ ಹೊರಟ. ಮನೆಗೆ ಹೋಗಿ ತನ್ನ ಪತ್ನಿಗೆ ಇವತ್ತಿನ ಘಟನೆಯ ಬಗ್ಗೆ ಹೇಳಿದ. ಇತ್ತ ರಾಜಾರಾಣಿಯವರು ಹಸಿವು ನೀರಡಿಕೆಯಿಂದ ಹಾಗೇ ಕುಳಿತಿದ್ದರು. ಅವರು ಚಳಿಯಿಂದ ನಡುಗುತ್ತಾ ಪೂರ್ಣ ರಾತ್ರಿ ಹಾಗೆಯೇ ಕುಳಿತಿದ್ದರು. ಅವರು ತುಂಬ ಚಿಂತಿತರಾಗಿದ್ದರು. ಈ ನಗರದಲ್ಲಿ ನನ್ನ ಮಗನನ್ನು ಬಿಟ್ಟರೆ ನನಗೆ ಬೇರೆ ಯಾರ ಪರಿಚಯವೂ ಇಲ್ಲ. ಆದರೆ ಅವನು ಒಬ್ಬನೇ ಆಗಿದ್ದ. ಮುಂದೆ ಬಂದು ತನ್ನ ಸಹಾಯಹಸ್ತವನ್ನು ಚಾಚಲು ಇಚ್ಛಿಸಿದ್ದ. ಈಗ ಅವನೂ ಇರಲಿಲ್ಲ. ಈ ಅಸಹಾಯಕ ಇಡೀ ರಾತ್ರಿ ಚಳಿಯಲ್ಲಿ ಕುಳಿತುಕೊಂಡಿದ್ದಳು. ಬೆಳಿಗ್ಗೆ ಅವನು ಕೆಲಸಕ್ಕೆ ಬಂದಾಗ ಆಗಲೂ ರಾಜಾರಾಣಿಯವರು ಅಲ್ಲೇ ಕುಳಿತುಕೊಂಡಿದ್ದರು. ಅವನು ಬಂದ ತಕ್ಷಣ ಎಲ್ಲಕ್ಕಿಂತ ಮೊದಲು ಅವರೊಟ್ಟಿಗೆ ಮಾತಾಡಿದ ಮತ್ತು ಹೇಳಿದ, ಅಮ್ಮ, ಇಲ್ಲಿಯವರೆಗೆ ನಿಮ್ಮ ಮಗ ಬಂದಿಲ್ವಾ? ಇಲ್ಲ ಮಗನೇ, ಬಂದಿಲ್ಲ. ಎಲ್ಲೋದಂತ ಗೊತ್ತಾಗ್ತಿಲ್ಲ. ಬಿಕ್ಕುತ್ತಾ ರಾಜಾರಾಣಿ ಹೇಳಿದರು. ಆಗ ಅವನು, ನಾನು ನಿನ್ನೆ ಹೇಳಿದೆ. ನನಗೆ ನಿನ್ನೆನೇ ಸಂಶಯ ಬಂದಿತ್ತು. ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಮತ್ತೆಂದೂ ನಿಮ್ಮನ್ನು ಕರೆದುಕೊಂಡು ಹೋಗಲು ಅವನು ಬರೋದಿಲ್ಲ. ರಾಜಾರಾಣಿ ಹಣೆ ಚಕ್ಕಿಕೊಂಡು ಅಳತೊಡಗಿದಳು. ಅವಳ ಪರಿಸ್ಥಿತಿ ನೋಡಿ ಅವನಿಗೆ ತುಂಬ ಕನಿಕರ ಉಂಟಾಯಿತು. ಆದರೂ ಅವನು ಏನೂ ಮಾತಾಡಲಿಲ್ಲ. ಈ ಅಮ್ಮ ಈಗ ಮರಳಿ ತನ್ನ ಸಂಬಂಧಿಕರಲ್ಲಿಗೆ ಅಥವಾ ಊರಿಗೆ ವಾಪಸ್ ಹೋಗಬಹುದು ಅಂತ ಅವನು ಯೋಚಿಸತೊಡಗಿದನು ಮತ್ತು ತನ್ನ ಕೆಲಸಕ್ಕೆ ಹೋದನು. ರಾಜಾರಾಣಿ ಅಮ್ಮ ಅಲ್ಲೇ ಬೆಂಚಿನ ಮೇಲೆ ಅಳುತ್ತಾ ಕುಳಿತರು ಮತ್ತು ಅಲ್ಲೇ ಬೆಂಚಿನ ಮೇಲೆ ಕುಸಿದು ಮೂರ್ಛೆ ಬಿದ್ದರು. ಅಕ್ಕಪಕ್ಕದ ಜನರು ಸುತ್ತಲೂ ಸೇರತೊಡಗಿದರು. ತುಂಬ ಜನ ಜಮಾವಣೆಗೊಂಡರು. ಜನ ಸೇರುವುದನ್ನು ನೋಡಿ ಅವನು ಸಹ ಅಲ್ಲಿಗೆ ಬಂದ. ಏರ್ಪೋರ್ಟ್ನ ಇತರ ಕೆಲಸಗಾರರು ಅಲ್ಲಿ ಸೇರಿದ್ದರು. ಅವನು ಬಂದು ನೋಡಿದಾಗ ಅಲ್ಲಿ ರಾಜಾರಾಣಿ ಅಮ್ಮ ನೆಲದಲ್ಲಿ ಕುಸಿದು ಬಿದ್ದಿದ್ದರು. ಸ್ವಲ್ಪ ಗಾಬರಿಯಾದ ಮತ್ತು ಬೇಗನೆ ಅವರನ್ನು ಮೇಲಕ್ಕೆತ್ತಿ ಬೆಂಚಿನ ಮೇಲೆ ಕುಳ್ಳಿರಿಸಿದ. ಇಷ್ಟರಲ್ಲಿ ಅಲ್ಲಿ ಉಪಸ್ಥಿತರಿದ್ದ ಏರ್ಪೋರ್ಟಿನ ಇತರ ಕೆಲಸಗಾರರು ಡಾಕ್ಟರನ್ನು ಕರೆತಂದರು. ನಿಶಕ್ತಿಯಿಂದ ಅವರು ಕುಸಿದು ಬಿದ್ದಿದ್ದಾರೆ ಎಂದು ಡಾಕ್ಟರ್ ಹೇಳಿದರು. ಅವರ ಮೇಲೆ ನೀರು ಚಿಮುಕಿಸಿ ಅವರನ್ನು ಎಚ್ಚರಗೊಳಿಸಿದರು. ಅವರು ಎಚ್ಚರಗೊಂಡಾಗ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ನಂತರ ಅವನು ಕೇಳಿದ, ಅಮ್ಮ, ನೀವು ಹೇಗೆ ಪ್ರಜ್ಞೆ ತಪ್ಪಿದಿರಿ? ಡಾಕ್ಟರ್ ಹೇಳ್ತಿದ್ದಾರೆ ನಿಶಕ್ತಿಯಿಂದ ನೀವು ಪ್ರಜ್ಞೆ ತಪ್ಪಿದ್ದೀರಿ ಅಂತ. ನಿನ್ನೆಯಿಂದ ನೀವು ಏನೂ ತಿಂದಿಲ್ವಾ? ರಾಜಾರಾಣಿ ಹೇಳಿದರು, ಮಗನೇ, ನಾನು ನನ್ನ ಮಗನ ಭರವಸೆಯಲ್ಲಿ ಇಲ್ಲೇ ಕುಳಿತಿದ್ದೆ. ನನಗೇನು ಗೊತ್ತಿತ್ತು ಅವನು ಈ ರೀತಿ ಮಾಡಬಹುದು ಅಂತ. ಏನಾದರೂ ತಿನ್ನುವ ಅಂದರೆ ನನ್ನ ಹತ್ರ ಸ್ವಲ್ಪವೂ ಹಣ ಇರಲಿಲ್ಲ. ಅವನಿಗೆ ಅವಳ ಪರಿಸ್ಥಿತಿ ನೋಡಿ ತುಂಬ ಮರುಕ ಉಂಟಾಯಿತು.
ಬನ್ನಿ, ಮೊದಲು ಏನಾದರೂ ಸ್ವಲ್ಪ ತಿನ್ನಿ, ಆನಂತರ ಮಾತಾಡೋಣ ಎನ್ನುತ್ತಾ ಅವನು ರಾಜಾರಾಣಿಯವರನ್ನು ಕರೆದುಕೊಂಡು ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಹೋದ. ರಾಜಾರಾಣಿ ಅಮ್ಮನವರಿಗೆ ತಿನ್ನಲು ತಿಂಡಿಯನ್ನು ತರಿಸಿದ ಮತ್ತು ಕೇಳುತ್ತಾ ಕೇಳುತ್ತಾ ಮಾತಿನಲ್ಲೇ ಅವರ ಬಗ್ಗೆ ತಿಳಿಯಲು ಪ್ರಯತ್ನಿಸಿದ. ಅಮ್ಮ, ನಿಮ್ಮ ಮಗ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ ಎಂದಾದ ಮೇಲೆ ನೀವು ನಿಮ್ಮ ಮನೆಗೆ ವಾಪಸ್ ಏಕೆ ಹೋಗಲಿಲ್ಲ? ಈಗ ನೀವು ನಿಮ್ಮನೆಗೆ ಹಿಂತಿರುಗಿ ಹೋಗಿ. ಇಲ್ಲಿದ್ದರೆ ನಿಮ್ಮ ಜೀವನ ಇನ್ನೂ ಕಷ್ಟವಾಗಬಹುದು. ರಾಜಾರಾಣಿಯವರು ಹೇಳಿದರು, ಮಗನೇ, ನಾನು ಹೋದರೂ ಎಲ್ಲಿಗೆ ಹೋಗಬಲ್ಲೆ? ನನ್ನ ಮಗ ನನಗೆ ಬಿಡಿಗಾಸು ಇಲ್ಲದಂಗೆ ಮಾಡಿಬಿಟ್ಟ ಅಂದರೆ ಇದರ ಅರ್ಥ? ಅವನು ಆಶ್ಚರ್ಯಚಕಿತನಾಗಿ ಕೇಳಿದ. ಆಗ ರಾಜಾರಾಣಿಯವರು ಹೇಳಿದರು, ಪಟ್ಟಣಕ್ಕೆ ಬರುವುದಕ್ಕಿಂತ ಮೊದಲು ನನ್ನ ಮಗ ಊರಿಗೆ ಬಂದಾಗ ಹೇಳಿದ್ದನು, ಅಮ್ಮ, ಈಗ ನಾನು ನಿಮ್ಮನ್ನು ಪಟ್ಟಣಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನನ್ನ ಜೊತೆ ನಡೆಯಿರಿ. ನಾವು ಪುನಃ ಮರಳಿ ಬರುವುದಿಲ್ಲ. ಆದ್ದರಿಂದ ನಾವು ನಮ್ಮ ಈ ಮನೆಯನ್ನು ಮಾರಿ ಹೋಗೋಣ. ಅವನು ಇದ್ದ ಒಂದೇ ಒಂದು ನಮ್ಮ ಮನೆಯನ್ನು ಮಾರಿಬಿಟ್ಟ. ಈಗ ನನಗೆ ಬೀದಿಯಲ್ಲಿ ಇರೋದು ಬಿಟ್ಟು ಮತ್ತೆ ಬೇರೆ ಯಾವ ದಾರಿನೂ ಇಲ್ಲ. ಹೇಳುತ್ತಾ ಹೇಳುತ್ತಾ ಅವಳು ಅಳತೊಡಗಿದಳು. ಅವಳ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ತುಂಬ ದುಃಖವಾಯಿತು. ಅವನು ಮನಸ್ಸಿನಲ್ಲಿ ಅಂದುಕೊಂಡ, ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನಾನೊಂದು ಸಣ್ಣ ನೌಕರಿ ಮಾಡಿಕೊಂಡು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದೇನೆ. ಅವನು ರಾಜಾರಾಣಿಯವರನ್ನು ಸಮಾಧಾನಪಡಿಸಿದ ಮತ್ತು ಊಟದ ಬಿಲ್ಲನ್ನು ನೀಡಿ ಅಲ್ಲಿಂದ ಹೊರಟು ಹೋದ. ಮತ್ತು ಸಂಜೆ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಏರ್ಪೋರ್ಟ್ನ ಹೊರಗೆ ಫುಟ್ಪಾತ್ನಲ್ಲಿ ಒಂದು ವಯಸ್ಸಾದ ಮುದುಕಿ ಕುಳಿತುಕೊಂಡಿದ್ದನ್ನು ನೋಡಿದ. ಅವಳ ಸುತ್ತಲೂ ನಾಯಿ ಬೊಗಳುತ್ತಾ ಅವಳನ್ನು ಕಚ್ಚಲು ಬರುತ್ತಿದ್ದವು. ಅವಳು ಒಂದು ಕಲ್ಲನ್ನು ಎತ್ತಿಕೊಂಡು ಅವುಗಳನ್ನು ಓಡಿಸಲು ಹರಸಾಹಸ ಪಡುತ್ತಿದ್ದಳು. ಆ ನಾಯಿಗಳ ಬೊಗಳುವಿಕೆಯನ್ನು ಕೇಳಿ ಆಸುಪಾಸಿನಲ್ಲಿರುವ ಇತರ ನಾಯಿಗಳು ಅವಳಿಗೆ ಕಚ್ಚಲು ಬೊಗಳುತ್ತಾ ಓಡಿ ಬರುತ್ತಿದ್ದವು. ವಯಸ್ಸಾದ ಅಮ್ಮ ಹೆದರುತ್ತಾ ಅವುಗಳನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದಳು. ಅವಳು ಹೆದರುತ್ತಾ ಒಂದೊಂದು ಹೆಜ್ಜೆ ಹಿಂದೆ ಇಡುತ್ತಿದ್ದಳು. ಹಿಂದೆ ಬರುತ್ತಾ ಸ್ಟ್ರೀಟ್ ಲೈಟ್ನ ಹತ್ತಿರ ಬಂದಾಗ ಆ ಬೆಳಕಿನಲ್ಲಿ ಅವನಿಗೆ ಅವಳ ಮುಖ ಸರಿಯಾಗಿ ಕಂಡಿತು. ಆಗ ಯಾರೆಂದು ನೋಡಿದಾಗ ಅವಳು ಬೇರಾರೂ ಆಗಿರದೆ ರಾಜಾರಾಣಿಯೇ ಆಗಿದ್ದಳು. ಇದನ್ನೆಲ್ಲ ನೋಡಿ ಅವನಿಗೆ ತಡೆಯಲಾಗಲಿಲ್ಲ. ಅವನು ಒಂದು ಬಡಿಗೆಯನ್ನು ಎತ್ತಿಕೊಂಡು ನಾಯಿಗಳನ್ನು ಓಡಿಸತೊಡಗಿದ. ಆನಂತರ ರಾಜಾರಾಣಿಯವರನ್ನು ಒಂದು ಕಡೆ ಕೂರಿಸಿದ. ಬದಿಗೆ ಹೋಗಿ ತನ್ನ ಹೆಂಡತಿಗೆ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸುತ್ತಾ ಹೇಳಿದ, ವೀಣಾ, ಹಣವಿಲ್ಲದ ಕಾರಣ ನನ್ನಮ್ಮನನ್ನಂತೂ ನನ್ನಿಂದ ಉಳಿಸಿಕೊಳ್ಳಲಾಗಲಿಲ್ಲ. ಆದರೆ ಈ ಅಮ್ಮನನ್ನು ಇದೇ ಅವಸ್ಥೆಯಲ್ಲಿ ಇಲ್ಲೇ ಬಿಟ್ಟು ಹೋಗಿ ಅವಳಿಗೆ ಏನಾದರೂ ತೊಂದರೆಯಾದರೆ ನನ್ನನ್ನು ನಾನು ಎಂದೂ ಕ್ಷಮಿಸಲಾರೆ. ಈಗ ಏನಾದರೂ ಆಗಲಿ ಹೋಗಲಿ, ಇವರಿಗೆ 2 ಹೊತ್ತಿನ ಊಟ ಹಾಕಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಮತ್ತು ವಯಸ್ಸಾದವರಿಗೆ ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು? ನೀನು ಒಪ್ಕೊಳ್ತೀಯಾ ಅಂದರೆ ನಾನು ಇವರನ್ನು ನನ್ನ ಜೊತೆ ಕರೆದುಕೊಂಡು ಬರಬಹುದಾ? ವೀಣಾ ತಿಳಿದವಳು ಹಾಗೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವಳಾಗಿದ್ದಳು. ಅವಳು ಹೇಳಿದಳು, ನನ್ನದೇನು ಅಭ್ಯಂತರ ಇಲ್ಲ. ನಿಮಗೆ ಸರಿ ಅನಿಸಿದರೆ ಕರ್ಕೊಂಡು ಬನ್ನಿ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಸಹಾಯ ಮಾಡೋಣ ಮತ್ತು ನಾವು ಏನು ತಿನ್ನುತ್ತೇವೆಯೋ ಅದನ್ನೇ ಅವರಿಗೂ ಸ್ವಲ್ಪ ನೀಡೋಣ. ನಮ್ಮನೆಗೆ ಹೊಸ ಸದಸ್ಯರು ಬಂದರು ಅಂತ ತಿಳ್ಕೊಳ್ಳೋಣ. ಇದನ್ನು ಕೇಳಿ ಅವನಿಗೆ ತುಂಬ ಖುಷಿಯಾಯಿತು. ರಾಜಾರಾಣಿಯವರನ್ನು ಕರೆದುಕೊಂಡು ತನ್ನ ಮನೆಗೆ ತಲುಪಿದ. ಅವನ ಮನೆ ತುಂಬ ಚಿಕ್ಕದಾಗಿತ್ತು.
ಇಷ್ಟು ಚಿಕ್ಕ ಮನೆಯಲ್ಲಿ ಅವನು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಇರುತ್ತಿದ್ದ. ರಾಜಾರಾಣಿ ಚಿಕ್ಕ ಮನೆಯನ್ನು ನೋಡಿ ಹೇಳಿದಳು, ಮಗನೇ, ನೀವು ನನ್ನ ಸಲುವಾಗಿ ತೊಂದರೆ ತೆಗೆದುಕೊಳ್ಳುವುದು ಬೇಡ. ದೇವರು ನನ್ನ ಹಣೆಬರಹದಲ್ಲಿ ಏನು ಬರೆದಿದ್ದಾನೋ ಹಾಗೇ ಆಗಲಿ. ಆದ್ದರಿಂದ ನೀವೇನು ತೊಂದರೆ ತೆಗೆದುಕೊಳ್ಳಬೇಡಿ. ನಾನು ಬೇರೆ ಎಲ್ಲಾದರೂ ಇರುತ್ತೇನೆ. ಆಗ ಅವನು ಹೇಳುತ್ತಾನೆ, ಇಲ್ಲ ಅಮ್ಮ, ನೀವು ಬಂದಿದ್ದರಿಂದ ನಮಗೆ ಏನು ತೊಂದರೆ ಆಗುವುದಿಲ್ಲ. ಬದಲಾಗಿ ನಮಗೆ ತುಂಬ ಖುಷಿಯಾಗುತ್ತೆ. ಹೌದಲ್ವ ವೀಣಾ? ವೀಣಾ ಸಹ ಖುಷಿಯಿಂದ ಹೇಳಿದಳು, ಹಾಂ ಅಮ್ಮ, ಅವನು ಸರಿಯಾಗಿ ಹೇಳಿದ್ದಾರೆ. ನೀವು ಬಂದಿದ್ದರಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ. ನೀವೇ ಹೇಳಿದ್ರಿ, ನಮ್ಮ ಹಣೆಬರಹದಲ್ಲಿ ಏನು ಇದೆಯೋ ಅದೇ ಆಗೋದು ಅಂತ. ಇವತ್ತಿಂದ ನೀವು ಈ ಮನೆಯಲ್ಲಿ ಇರೋದಂತ ನಿಮ್ಮ ಹಣೆಯಲ್ಲಿ ಬರೆದಿದೆ ಅಂದುಕೊಳ್ಳಿ. ಅಮ್ಮ, ಒಳಗಡೆ ಬನ್ನಿ. ಇವತ್ತಿಂದ ಈ ಮನೆಯನ್ನು ನಿಮ್ಮ ಮನೆಯಂತೆ ತಿಳಿದುಕೊಳ್ಳಿ ಎಂದು ವೀಣಾ ರಾಜಾರಾಣಿಯವರ ಕೈ ಹಿಡಿದು ಒಳಕ್ಕೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಕುರ್ಚಿ ನೀಡಿದಳು. ಮತ್ತೆ ನೀರು ತಂದುಕೊಟ್ಟಳು. ಆಮೇಲೆ ಪರಿವಾರದ ಎಲ್ಲರೂ ಒಟ್ಟಿಗೆ ಊಟ ಮಾಡಲು ಕುಳಿತರು. ರಾಜಾರಾಣಿಯವರಿಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ಅವರು ಸಹ ಎಲ್ಲರ ಜೊತೆ ಊಟ ಮಾಡತೊಡಗಿದರು. ಆಗ ವೀಣಾ ಹೇಳಿದಳು, ಅಮ್ಮ, ನಮ್ಮ ಮನೆಯಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ. ಆದರೆ ನಮ್ಮ ಹೃದಯದಲ್ಲಿ ನಿಮಗಾಗಿ ತುಂಬ ಜಾಗವಿದೆ. ನೀವೇನು ಚಿಂತೆ ಮಾಡಬೇಡಿ. ನಮ್ಮನ್ನು ನಿಮ್ಮ ಮಕ್ಕಳಂತೆ ತಿಳಿಯಿರಿ. ಇಂದಿನಿಂದ ನೀವು ಸಹ ಈ ಮನೆಯ ಒಬ್ಬ ಸದಸ್ಯರು. ಅದರಿಂದ ನೀವು ನಿಶ್ಚಿಂತೆಯಿಂದ ಇರಿ. ಒಂದು ವೇಳೆ ಇಲ್ಲಿ ನಿಮಗೇನಾದರೂ ತೊಂದರೆ ಆಗುತ್ತಿದ್ದರೆ ನನಗೆ ಹೇಳಿ. ಇದನ್ನು ಕೇಳಿ ರಾಜಾರಾಣಿಯವರು ಕಣ್ಣೀರು ಸುರಿಸುತ್ತಾ, ಯಾವತ್ತೂ ಖುಷಿಯಾಗಿರು ಮಗಳೇ ಎಂದು ವೀಣಾದ ತಲೆ ಮೇಲೆ ಕೈ ಇಟ್ಟು ಹರಸಿದರು. ಯಾವ ಗಳಿಗೆಯಲ್ಲಿ ನನ್ನ ಮಗ ನನ್ನನ್ನು ತಿರಸ್ಕರಿಸಿದನೋ ಅಂಥ ಗಳಿಗೆಯಲ್ಲಿ ನೀವಿಬ್ಬರು ನನ್ನ ಜೊತೆಯಾಗಿ ನಿಂತಿರಿ. ಇಂದಿನಿಂದ ನೀವೇ ನನ್ನ ಮಗ ಮತ್ತು ಸೊಸೆ. ಅವರ ಕಣ್ಣೀರನ್ನು ಒರೆಸುತ್ತಾ ವೀಣಾ ಹೇಳಿದಳು, ಅಮ್ಮ, ಸಾಕು, ಈಗ ಊಟ ಮಾಡಿ. ರಾಜಾರಾಣಿಯವರು ಊಟ ಮಾಡಿದರು ಮತ್ತು ಮಲಗಿದರು. ಬೆಳಗ್ಗೆ ಬೇಗ ಎದ್ದು ಅವನು ಸ್ನಾನ ಮಾಡಿ ಕೆಲಸಕ್ಕೆ ಹೋದ. ಮಕ್ಕಳಿಬ್ಬರು ಶಾಲೆಗೆ ಹೊರಟರು. ಮನೆಯಲ್ಲಿ ವೀಣಾ ಮತ್ತು ರಾಜಾರಾಣಿ ಇಬ್ಬರೇ ಇದ್ದರು. ಮನೆಯಲ್ಲಿ ಇಡೀ ದಿನ ಅವರು ಮಾತಾಡಿದರು. ವೀಣಾ ತನ್ನ ಮನೆ ಪರಿವಾರ ಮತ್ತು ಮನೆಯ ಪರಿಸ್ಥಿತಿ ಬಗ್ಗೆ ಹೇಳಿದಳು. ಹಾಗೆ ರಾಜಾರಾಣಿಯವರು ಸಹ ತಮ್ಮ ಮಗ ಸೊಸೆಯ ಕೆಟ್ಟ ಅವಾಂತರಗಳನ್ನು ಹೇಳಿದರು. ಅದನ್ನು ಕೇಳಿ ವೀಣಾ ತನ್ನ ಬಾಯಿ ಮೇಲೆ ಕೈ ಬೆರಳಿಟ್ಟು ಕುಳಿತುಕೊಂಡಳು. ಅಮ್ಮ, ನಿನ್ನ ಮಗ ಮತ್ತು ಸೊಸೆ ಎಂಥ ನೀಚರು, ಕೆಟ್ಟ ಮನುಷ್ಯರು. ತಮ್ಮ ಸ್ವಂತ ತಾಯಿ ಜೊತೆ ಯಾರಾದರೂ ಈ ರೀತಿ ಮಾಡ್ತಾರಾ? ಅವರಿಬ್ಬರಿಗೂ ಈಗ ನಿಮ್ಮ ದುಃಖ ಅರ್ಥವಾಗುವುದಿಲ್ಲ. ಅವರಿಗೂ ಈಗ ನಿಮಗೆ ಬಂದ ಪರಿಸ್ಥಿತಿ ಬಂದಾಗ ಅವರಿಗೆ ಅರ್ಥವಾಗಬಹುದು. ರಾಜಾರಾಣಿ ವೀಣಾಗೆ ಹೇಳ್ತಾರೆ, ಮಗಳೇ, ನಿಮ್ಮ ಮನೆಯಲ್ಲಿ ಎಷ್ಟೇ ಕಡಿಮೆ ಜಾಗವಿದ್ದರೂ ನಿಮ್ಮ ಹೃದಯ, ಮನಸ್ಸು ಮತ್ತು ತುಂಬ ತಿಳಿಯಾಗಿದೆ ಹಾಗೂ ತುಂಬ ಸ್ವಚ್ಛ ಹಾಗೂ ನಿಯತ್ತಾಗಿದೆ. ಹೀಗೆ ದಿನಗಳು ಉರುಳುತ್ತಿದ್ದವು. ಹಾಗೆ ನಡೆಯುತ್ತಿತ್ತು. ರಾಜಾರಾಣಿಯವರು ಈಗ ಎಲ್ಲ ಸದಸ್ಯರಂತೆ ಮನೆಯ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಈಗ ವೀಣಾ ಸಹ ಮನೆಯ ಕೆಲವೊಂದು ಕಾರ್ಯಗಳಿಂದ ನಿಶ್ಚಿಂತೆಯಾಗಿದ್ದಳು. ಮಕ್ಕಳನ್ನು ರೆಡಿ ಮಾಡುವುದು, ಮಾರ್ಕೆಟ್ಗೆ ಹೋಗಿ ತರಕಾರಿಯನ್ನು ತರುವುದು, ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳಿಂದ ವೀಣಾ ಮುಕ್ತಿ ಪಡೆದಿದ್ದಳು. ಅವಳು ಇದರಿಂದ ತುಂಬ ಖುಷಿಯಾಗಿದ್ದಳು. ವೀಣಾ ಹೇಳುತ್ತಾ ಇದ್ದಳು, ನಮ್ಮ ಮನೆಗೆ ಅತಿಥಿಗಳೇ ಬರುತ್ತಿರಲಿಲ್ಲ. ಈಗ ರಾಜಾರಾಣಿಯವರು ಬಂದ ಮೇಲೆ ಅದು ನಮ್ಮ ಆಸೆಯೇ ಪೂರ್ಣವಾಗಿತ್ತು. ಹೇಗೆ ದೊಡ್ಡ ಮರದ ನೆರಳಿನಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಆಸರೆಯನ್ನು ಪಡೆಯುತ್ತಿದ್ದವೋ ಹಾಗೆ ಇವರ ಮನೆಯಲ್ಲಿ ರಾಜಾರಾಣಿಯವರ ಆಗಮನದಿಂದ ಒಂದು ಹಿರಿಯ ಜೀವ ಕಿರಿಯರಿಗೆಲ್ಲ ಹೆಮ್ಮರವಾಗಿತ್ತು. ಪೂರ್ಣ ಪರಿವಾರ ತುಂಬ ಖುಷಿಯಾಗಿತ್ತು. ಒಮ್ಮೆ ರಾಜಾರಾಣಿಯವರು ಅವನ ಹತ್ತಿರ ನನಗೆ ಯಾವುದಾದರೂ ಒಂದು ಕೆಲಸ ಕೊಡಿಸು ಅಂತ ಕೇಳಿಕೊಂಡರು. ಆಗ ಅವನು ಅವರ ಕೋರಿಕೆಯನ್ನು ತಿರಸ್ಕರಿಸಿ ಹೇಳಿದ, ಒಂದು ವೇಳೆ
ಮಗನಿದ್ದಿದ್ದರೆ ಅವನಿಗೂ ನನಗೆ ಯಾವುದಾದರೂ ಕೆಲಸ ಕೊಡಿಸುವಂತ ಕೇಳುತ್ತಿದ್ದರೆ, ನಿಮ್ಮಿಂದ ಕೆಲಸ ಮಾಡಿಸುವಂತಹ ಕೆಟ್ಟ ದಿನ ಇನ್ನೂ ನಮಗೆ ಬಂದಿಲ್ಲ. ಅಂಥ ಅವಶ್ಯಕತೆ ಬಂದರೂ ನಾನು ಮತ್ತು ವೀಣಾ ಇಬ್ಬರಿದ್ದೀವಲ್ಲ ಕೆಲಸ ಮಾಡಲಿಕ್ಕೆ. ನೀವು ಮನೆಯಲ್ಲಿದ್ದು ನಿಮ್ಮ ಹಾಗೂ ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ಳಿ. ಒಂದು ವೇಳೆ ನನಗೆ ಅವಶ್ಯಕತೆ ಇದ್ದರೆ ನಾನು ಹೇಳುತ್ತೇನೆ. ವೀಣಾನೂ ಎಲ್ಲಾದರೂ ಕೆಲಸ ಹುಡುಕಿಕೊಳ್ಳುತ್ತಾಳೆ. ನೀವೇನೂ ಚಿಂತಿತರಾಗಬೇಡಿ. ಈಗೆಲ್ಲ ಸರಿಯಾಗಿ ನಡೆಯುತ್ತಿದೆ. ಇದನ್ನೆಲ್ಲ ಕೇಳಿದ ಮೇಲೆ ರಾಜಾರಾಣಿಯವರು ಮತ್ತೆ ಏನನ್ನೂ ಹೇಳದಾದರು ಮತ್ತು ಸುಮ್ಮನೆ ತಲೆ ಆಡಿಸುತ್ತಾ ಕುಳಿತುಕೊಂಡರು. ಇದನ್ನೆಲ್ಲ ವೀಣಾ ದೂರದಿಂದ ನೋಡುತ್ತಾ ಕುಳಿತಿದ್ದಳು. ಅವಳು ನಗುತ್ತಿದ್ದಳು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಿ? ಈಗ ನಿಮ್ಮ ಮಗನೇ ಹೇಳಿದ್ನಲ್ಲ, ಈಗ ನೀವು ಒಪ್ಪಿಕೊಳ್ಳಬೇಕು ಅಂದು ನಗತೊಡಗಿದಳು. ಮತ್ತು ರಾಜಾರಾಣಿ ಹತ್ರ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಳಿದಳು, ಅಮ್ಮ, ನೀವೇಕೆ ಚಿಂತೆ ಮಾಡುತ್ತೀರಿ? ಈಗ ನಿಶ್ಚಿಂತೆಯಿಂದ ಇರಿ, ಎಲ್ಲ ಸರಿಯಾಗುತ್ತೆ ಎಂದು ಹೇಳಿ ವೀಣಾ ಅಡುಗೆ ಮನೆಗೆ ಹೋದಳು ಮತ್ತು ಎಲ್ಲರಿಗೂ ರುಚಿಯಾದ ತಿಂಡಿಯನ್ನು ಮಾಡಿ ತಂದಳು. ತಿಂಡಿ ಮಾಡಿ ಅಮ್ಮ ಮತ್ತು ಹುಡುಗರು ಶಾಲೆಗೆ ಹೋದರು. ವೀಣಾ ಕೆಲಸ ಮಾಡಲು ಅಡುಗೆ ಮನೆಯ ಕಡೆ ನಡೆದಳು. ಆಗ ರಾಜಾರಾಣಿಯವರು, ಮಗಳೇ, ನನಗೆ ಚೀಲ ಕೊಡು, ನಾನು ತರಕಾರಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಚೀಲ ತೆಗೆದುಕೊಂಡು ಮಾರ್ಕೆಟ್ಗೆ ಹೋದಳು. ಬಜಾರ್ನಲ್ಲಿ ತರಕಾರಿ ಖರೀದಿ ಮಾಡಿ ಹಿಂತಿರುಗುವಾಗ ಒಂದು ಹುಡುಗ ಮೈಕ್ ಹಿಡಿದು ಲಾಟರಿ ಟಿಕೆಟ್ ಮಾರುತ್ತಿದ್ದನು. ಒಂದು ಟಿಕೆಟ್ನ ಬೆಲೆ 10 ರೂಪಾಯಿ ಆಗಿತ್ತು. ಲಾಟರಿಯ ಬಹುಮಾನದ ಮೊತ್ತ 10 ಕೋಟಿಯಾಗಿತ್ತು. ರಾಜಾರಾಣಿಯ ಮನಸ್ಸಿನಲ್ಲಿ ಏನು ಬಂತು ಗೊತ್ತಿಲ್ಲ. ಅವಳು ಒಂದು ಟಿಕೆಟ್ ಖರೀದಿ ಮಾಡಿದಳು ಮತ್ತು ಮನೆಯ ಕಡೆಗೆ ಹೊರಟರು. ಮನೆಗೆ ಬಂದು ತರಕಾರಿಯನ್ನು ವೀಣಾಗೆ ನೀಡಿದಳು. ಯಾವಾಗ ವೀಣಾಳ ಎಲ್ಲ ಕೆಲಸಗಳು ಮುಗಿದು ಕುಳಿತುಕೊಂಡಿದ್ದಳೋ ಆವಾಗ ವೀಣಾಳ ಬಂದು ಆ ಟಿಕೆಟ್ ನೀಡಿದಳು ಮತ್ತು ಹೇಳಿದಳು, ಮಗು, ಈ ಟಿಕೆಟನ್ನು ಹುಷಾರಾಗಿಡು. ಯಾರಿಗೊತ್ತು, ನಾಳೆ ನಮಗೂ ಲಕ್ ಬಂದರೂ ಬರಬಹುದು. ಆಗ ವೀಣಾ ಹೇಳಿದಳು, ಇದು ಯಾಕೆ ತಗೊಬಂದೆ? ಇದೆಲ್ಲ ಸುಳ್ಳೇ ಇರುತ್ತೆ. ನಾನು ಇಲ್ಲಿಯವರೆಗೆ ಯಾರಿಗೂ ಲಾಟರಿ ಹೊಡೆದಿದ್ದು ನೋಡಿಲ್ಲ. ನೀವು ಇಷ್ಟಪಟ್ಟು ತಂದಿದ್ದೀರಿ ಅಂದ ಮೇಲೆ ಕೊಡಿ, ಇಲ್ಲಿ ಇಟ್ಟುಕೊಳ್ಳುತ್ತೇನೆ, ನೋಡೋಣ ಎಂದು ಹೇಳಿ ವೀಣಾ ತನ್ನ ಪರ್ಸ್ನಲ್ಲಿ ಲಾಟರಿ ಟಿಕೆಟನ್ನು ಇಟ್ಟಳು. ಈಗ ರಾಜಾರಾಣಿಯವರು ಯಾವಾಗ ತರಕಾರಿ ತರಲು ಹೋಗ್ತಾರೋ ಅವಾಗೆಲ್ಲ ಒಂದೊಂದು ಲಾಟರಿ ಟಿಕೆಟ್ ಖರೀದಿ ಮಾಡಿ ತರುತ್ತಿದ್ದರು ಮತ್ತು ಆ ತಿಂಗಳ ಕೊನೆಯಲ್ಲಿ ಆ ಲಾಟರಿ ಟಿಕೆಟ್ಗಳ ವಿಜೇತರನ್ನು ಘೋಷಣೆ ಮಾಡುವವರಿದ್ದರು. ಲಾಟರಿ ಟಿಕೆಟ್ ನೀಡುವಾಗ ಆ ಹುಡುಗ ಹೇಳಿದ್ದ, ಅಮ್ಮ, ಈ ಚಾನಲನ್ನು ಆನ್ ಮಾಡಿ ಇಡಿ. ಇದರಲ್ಲಿ ಬಹುಮಾನ ವಿಜೇತ ನಂಬರನ್ನು ಘೋಷಣೆ ಮಾಡಲಾಗುತ್ತದೆ ಮತ್ತು ಈ ಟಿಕೆಟ್ಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ನಂಬರ್ ಬಂದರೆ ಟಿವಿಯಲ್ಲಿ ಯಾವ ಅಡ್ರೆಸ್ ನೀಡುತ್ತಾರೋ ಆ ಅಡ್ರೆಸ್ಗೆ ನೀವು ಹೋಗಬೇಕಾಗಬಹುದು. ಇದರ ಅರ್ಥ ಒಂದು ವೇಳೆ ನಿಮಗೆ ಲಾಟರಿ ಹೊಡೆದಿದ್ದರೆ ಮಾತ್ರ, ಓಕೆನಾ? ರಾಜಾರಾಣಿಯವರು ಎಲ್ಲ ಟಿಕೆಟನ್ನು ವೀಣಾಗೆ ಸಂಭಾಳಿಸಿ ಇಡಲು ಕೊಟ್ಟಿದ್ದರು. ಈಗ ಹೋಗಿ ವೀಣಾಳ ಬಳಿ ಟಿಕೆಟನ್ನು ಕೇಳತೊಡಗಿದರು. ವೀಣಾ, ನಾಳೆ ತುಂಬ ಮಹತ್ವದ ದಿನವಾಗಿದೆ. ನಾಳೆ ಲಾಟರಿ ವಿಜೇತರನ್ನು ಘೋಷಣೆ ಮಾಡಲಾಗುತ್ತದೆ. ವೀಣಾ ಮತ್ತು ರಾಜಾರಾಣಿಯವರು ಈ ಲಾಟರಿ ಟಿಕೆಟ್ಗಳ ಬಗ್ಗೆ ಅವನಿಗೆ ಹೇಳಿರಲಿಲ್ಲ. ಇದೇ ವಿಷಯಕ್ಕಾಗಿ ರಾಜಾರಾಣಿಯವರು ವೀಣಾಳನ್ನು ತಡೆದಿದ್ದರು. ವೀಣಾ, ಇರಲಿ ಬಿಡು. ಒಂದು ವೇಳೆ ಲಾಟರಿ ಹೊಡೆತು ಅಂದರೆ ಹೇಳೋಣ, ಲಾಟರಿ ಹೊಡೆದಿಲ್ಲ ಅಂದರೆ ನಮ್ಮ ಇಷ್ಟೆಲ್ಲ ಹಣ ಕಳೆದು ಹೋಯಿತು ಅಂತ ತಿಳ್ಕೊಳ್ಳೋಣ. ಮನಸ್ಸಿಗೆ ಹಚ್ಚಿಕೊಳ್ಳುವುದು ಏನಿದೆ? ಒಂದು ವೇಳೆ ಅವನು ಸಹ ನಮಗೆ ಲಾಟರಿ ಹೊಡೆಯುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡ್ರೆ, ಆಮೇಲೆ ಲಾಟರಿ ಹೊಡೆಯದಿದ್ದರೆ ಅವನಿಗೂ ಸಹ ದುಃಖ ಆಗುತ್ತೆ. ಅದಕ್ಕಾಗಿ ಈಗ ಸುಮ್ಮನೆ ಇರೋಣ. ವೀಣಾ ಸಹ ಒಪ್ಪಿಕೊಂಡಳು. ಆ ನಂತರ ಇಬ್ಬರು ಹೋದ ನಂತರ ಟಿವಿ ಆನ್ ಮಾಡಿ ಕುಳಿತುಕೊಂಡರು. ಈಗ ಲಾಟರಿಯ ವಿಜೇತರನ್ನು ಘೋಷಣೆ ಮಾಡಲಿದ್ದರು. ವೀಣಾ ರಾಜಾರಾಣಿಯವರು ತಂದಿದ್ದ 5 ಟಿಕೆಟ್ಗಳನ್ನು ತನ್ನ ಮುಂದೆ ಇಟ್ಟು ಕುಳಿತುಕೊಂಡಳು. ಈಗ
ಲಾಟರಿ ವಿಜೇತರನ್ನು ಘೋಷಣೆ ಮಾಡುತ್ತಿದ್ದರೋ ಹಾಗೆ ಅವಳು ಲಾಟರಿ ಟಿಕೆಟ್ಗಳನ್ನು ಚೆಕ್ ಮಾಡುತ್ತಿದ್ದಳು. ಲಾಟರಿಯ 3 ವಿಜೇತರನ್ನು ಘೋಷಣೆ ಮಾಡಬೇಕಾಗಿತ್ತು. ಮೊದಲನೇ ವಿಜೇತರಿಗೆ 10 ಕೋಟಿ, ಎರಡನೇ ವಿಜೇತರಿಗೆ 5 ಕೋಟಿ ಹಾಗೂ ಮೂರನೇ ವಿಜೇತರಿಗೆ 50 ಲಕ್ಷ ಬಂಪರ್ ಬಹುಮಾನಗಳಿದ್ದವು. ರಾಜಾರಾಣಿ ಮತ್ತು ವೀಣಾ ಇಬ್ಬರು ಕೈ ಜೋಡಿಸಿ ಕುಳಿತಿದ್ದರು. ತಮಗೆ ಲಾಟರಿ ಪ್ರಾಪ್ತವಾಗಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಮೂರನೇ ಬಹುಮಾನದಿಂದ ನಂಬರ್ ಆಯ್ಕೆ ಶುರುವಾಯಿತು. ಎಲ್ಲಕ್ಕಿಂತ ಮೊದಲು ಮೂರನೇ ವಿಜೇತರ ನಂಬರ್ ಘೋಷಣೆ ಮಾಡಲಾಯಿತು. ಅದರ ನಂತರ ಎರಡನೇ ವಿಜೇತರ ನಂಬರ್ ಬಂತು. ಆದರೆ ಈ 2 ಬಹುಮಾನಗಳಲ್ಲಿ ರಾಜಾರಾಣಿಯವರ ಟಿಕೆಟ್ಗಳಿಂದ ಯಾವುದೇ ಒಂದು ನಂಬರ್ ಸಹ ಬರಲಿಲ್ಲ. ಆದರೆ ಈಗಲೂ ಒಂದು ಅವಕಾಶ ಬಾಕಿ ಇತ್ತು. ಇವರಿಬ್ಬರು ಟಿವಿಯನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದರು. ಹಾಗೆ ಮೂರನೇ ಬಹುಮಾನದ ನಂಬರನ್ನು ಸಹ ಘೋಷಣೆ ಮಾಡುತ್ತಿದ್ದಂತೆ ಇವರಿಬ್ಬರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡರು. ಅಂದರೆ ಮೂರನೇ ನಂಬರ್ನ ಟಿಕೆಟ್ಗೆ ಅದಕ್ಕೆ ಪ್ರಥಮ ಬಹುಮಾನವಾಗಿ 10 ಕೋಟಿಯ ಬಹುಮಾನವಿತ್ತು. ಅದು ಸಹ ಬೇರೆಯವರ ಪಾಲಾಯಿತು. ಘೋಷಣೆ ಮಾಡಿದ 3 ನಂಬರ್ಗಳಲ್ಲಿ ಯಾವ ನಂಬರ್ ಸಹ ರಾಜಾರಾಣಿಯವರ ಟಿಕೆಟ್ಗಳಲ್ಲಿ ಇರಲಿಲ್ಲ. ವೀಣಾ ಸಿಟ್ಟಾಗಿ ಆ ಟಿಕೆಟ್ಗಳನ್ನು ಎಸೆಯತೊಡಗಿದಳು. ಈಗ ಟಿವಿಯಲ್ಲಿ ಘೋಷಣೆ ಮಾಡುತ್ತಿರುವ ಆ್ಯಂಕರ್ ಹೇಳಿದಳು, ಕ್ಷಮಿಸಿ ವೀಕ್ಷಕರೇ, ಇಲ್ಲಿ ಒಂದು ಸಣ್ಣ ಪ್ರಮಾದವಾಗಿದೆ. ಪ್ರಥಮ ಬಹುಮಾನದ ನಂಬರ್ ಅಚಾತುರ್ಯದಿಂದ ತಪ್ಪಾಗಿ ಹೇಳಲಾಗಿದೆ. ಪ್ರಥಮ ಬಹುಮಾನವನ್ನು ಪಡೆದ ಟಿಕೆಟ್ ಸಂಖ್ಯೆಗಳು ಬೇರೆ ಆಗಿವೆ. ಇಲ್ಲಿ ಓದುವವರಿಂದ ತಪ್ಪಾಗಿದೆ ಎಂದು ಅವಳು ಪ್ರಥಮ ಬಹುಮಾನಕ್ಕಾಗಿ ಬೇರೆ ನಂಬರನ್ನು ಘೋಷಣೆ ಮಾಡಿದಳು. ಯಾವಾಗ ಟಿವಿ ಪರದೆಯ ಮೇಲೆ ಆ ನಂಬರ್ ಕಾಣಿಸಿತೋ ಆಗ ರಾಜಾರಾಣಿ ಹಾಗೂ ವೀಣಾ ಇಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಲೇ ಇದ್ದರು. ಏಕೆಂದರೆ ನಿನ್ನೆಯ ದಿನ ರಾಜಾರಾಣಿಯವರು ಆ ನಂಬರಿನ ಟಿಕೆಟನ್ನು ಖರೀದಿಸಿದ್ದರು. ಆ ನಂಬರಿಗೆ ಪ್ರಥಮ ಬಹುಮಾನ ಬಂದಿತ್ತು. ಇದನ್ನು ತಿಳಿದು ಇಬ್ಬರ ಆನಂದಕ್ಕೆ ಪಾರವೇ ಇರಲಿಲ್ಲ. ಸಂತೋಷ ಉಕ್ಕಿ ಹರಿದು ತಡೆಯದೆ ಖುಷಿಯಿಂದ ನೃತ್ಯ ಮಾಡತೊಡಗಿದರು. ಇಬ್ಬರೂ ತುಂಬ ಖುಷಿಯಾಗಿದ್ದರು. ವೀಣಾ ಮತ್ತು ರಾಜಾರಾಣಿ ಇಬ್ಬರು ಖುಷಿಯಿಂದ ತೇಲಾಡಿದರು ಮತ್ತು ನೃತ್ಯ ಮಾಡತೊಡಗಿದರು. ಅಷ್ಟರಲ್ಲಿ ಅವನು ಮನೆಗೆ ಬಂದ. ಯಾವುದೋ ಇಂಪಾರ್ಟೆಂಟ್ ಮಹತ್ವದ ಕಾಗದ ಪತ್ರಗಳನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದ. ಕೆಲವು ದಿನಗಳಿಂದ ಏರ್ಪೋರ್ಟ್ನವರು ಆ ಕಾಗದ ಪತ್ರಗಳನ್ನು ಕೇಳುತ್ತಿದ್ದರು. ಆದರೆ ಅವನು ಮರ್ತೋಗ್ತಿದ್ದ. ಆದರೆ ಇಂದು ಆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಹೋಗಲು ಹಿಂತಿರುಗಿ ಬಂದಿದ್ದ. ಅವನು ತನ್ನ ಹೆಂಡತಿ ಮತ್ತು ಅಮ್ಮನನ್ನು ಅಷ್ಟೊಂದು ಖುಷಿಯಲ್ಲಿ ನೋಡಿದಾಗ ಅವನು ನಗುತ್ತಾ ಕೇಳಿದ, ಅರೆ, ಇದೇನು ಆಶ್ಚರ್ಯ, ಇವತ್ತು ನೀವಿಬ್ಬರೂ ತುಂಬ ಖುಷಿಯಾಗಿದ್ದೀರಾ. ಏನು ಸಿಕ್ತು ನಿಮ್ಮಿಬ್ಬರಿಗೂ? ಬ್ಯಾಗ್ ಇಡುತ್ತಾ ಅವನು ಕೇಳಿದ. ಆಗ ವೀಣಾ ಖುಷಿಯಿಂದ ಅವನನ್ನು ಅಪ್ಪಿಕೊಂಡು ಹೇಳಿದಳು, ಇನ್ಮೇಲೆ ನೀನು ಈ ಸಣ್ಣ ಪುಟ್ಟ ಕೆಲಸ ಮಾಡುವ ಅಗತ್ಯ ಇಲ್ಲ. ಇಂದಿನಿಂದ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಆಗ ಅವನು ಅವಳನ್ನು ದೂರ ತಳ್ಳುತ್ತಾ ಕೇಳಿದ, ಏನು ಮಾಡ್ತಿದ್ದೀಯ ವೀಣಾ? ಇದು ತುಂಬ ಅತಿ ಆಯಿತು. ಆಗ ರಾಜಾರಾಣಿ ಅವರು ನಗುತ್ತಾ ಹೇಳಿದರು, ಮಗನೇ, ನೀ ಕೇಳಿದ್ರೂ ನಿನ್ನಿಂದ ಖುಷಿ ತಡೆದುಕೊಳ್ಳೋಕೆ ಆಗೋದಿಲ್ಲ. ಆವಾಗ ಅವನು ಕೇಳಿದ, ಅದು ಹಾಗಲ್ಲ ಅಮ್ಮ, ಅಷ್ಟಕ್ಕೂ ಅಂಥದ್ದು ಏನು ನಡೆದಿದೆ, ಈಗಲಾದರೂ ಹೇಳಿ. ಆಗ ರಾಜಾರಾಣಿಯವರು ಲಾಟರಿ ಟಿಕೆಟ್ ತೋರಿಸಿ, ನೋಡು, ಟಿವಿಯಲ್ಲಿ ತೋರಿಸ್ತಿರುವ ನಂಬರ್ನ ಟಿಕೆಟ್ ಇದೇ ಆಗಿದೆ ನೋಡು. ಆದರೂ ಅವನಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಮತ್ತೆ ಹೇಳಿದ, ನಿಜವಾಗಲೂ ನಮಗೆ ಲಾಟರಿ ಬಂದಿದ್ಯಾ? ರಾಜಾರಾಣಿ ಖುಷಿಯಿಂದ ಹೇಳಿದಳು, ಹೌದು ಮಗನೇ, ಈಗ ನಮ್ಮ ಕೆಟ್ಟ ದಿನಗಳು ಕಳೆದು ಹೋದವು. ಇನ್ಮೇಲೆ ನಮಗೆ ಖುಷಿಯೋ ಖುಷಿ. ಇವತ್ತು ನಿನ್ನ ಕೆಲಸಕ್ಕೆ ರಜೆ ಹಾಕು. ನಮಗೆ ಈ ಲಾಟರಿ ಬಹುಮಾನ ವಿತರಣೆ ಮಾಡುವ ಸ್ಥಳಕ್ಕೆ ಹೋಗಬೇಕಿದೆ. ನಮಗಿಲ್ಲಿ ಬಹುಮಾನದ ಮೊತ್ತವನ್ನು ನೀಡುತ್ತಾರೆ. ಅವನು ಫೋನ್ ಮಾಡಿ ರಜೆಯನ್ನು ತೆಗೆದುಕೊಂಡ ಮತ್ತು ರಾಜಾರಾಣಿ ಅವರನ್ನು ಕರೆದುಕೊಂಡು ಬಹುಮಾನ ವಿತರಣೆ ಸ್ಥಳಕ್ಕೆ ಹೋಗಿ ತಲುಪಿದ. ಬಹುದೊಡ್ಡ ಮೊತ್ತವಾಗಿದ್ದರಿಂದ ಈ ಸುದ್ದಿಯನ್ನು ಟಿವಿ ಚಾನೆಲ್ಗಳಲ್ಲಿ ತೋರಿಸಲಾಗುತ್ತಿತ್ತು.
ಪ್ರಥಮ, ದ್ವಿತೀಯ ಮತ್ತು ತೃತೀಯ 3 ವಿಜೇತರು ಅಲ್ಲಿ ಹಾಜರಿದ್ದರು. ಅವರಿಗೆಲ್ಲ ಬಹುಮಾನದ ಭಾರೀ ಮೊತ್ತವನ್ನು ನೀಡಿದರು. ರಾಜಾರಾಣಿಯ ಮಗ ಮುಂಬೈನಲ್ಲಿ ಇರುತ್ತಿದ್ದ. ಅವನು ತನ್ನ ಸಿಟಿಯ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಆನ್ಲೈನ್ ಸುದ್ದಿಯನ್ನು ವೀಕ್ಷಣೆ ಮಾಡುತ್ತಿದ್ದ. ಕೆಲವು ನ್ಯೂಸ್ ಚಾನೆಲ್ಗಳನ್ನು ಪ್ರತಿದಿನ ನೋಡುತ್ತಿದ್ದ. ಅವನು ನ್ಯೂಸ್ ಓಪನ್ ಮಾಡ್ದ ಮತ್ತು ತನ್ನ ಅಮ್ಮನನ್ನು ನೋಡಿ ಆಶ್ಚರ್ಯಚಕಿತನಾದ. ಅವನಮ್ಮ 10 ಕೋಟಿಯ ಒಡೆಯಳಾಗಿದ್ದಳೆಂದು ತಿಳಿದ ಮೇಲಂತೂ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಈಗ ಮತ್ತೆ ಅಮ್ಮನನ್ನು ಲೂಟಿ ಮಾಡಬಹುದು ಎಂಬ ಯೋಜನೆಯೊಂದಿಗೆ ಊರಿಗೆ ಹೊರಟ. ಆದರೆ ಅವನು ಎಲ್ಲಿಗೆ ಹೋಗ್ತಿದ್ದ? ಅವನಿಗಂತೂ ಅಡ್ರೆಸ್ ಗೊತ್ತಿರಲಿಲ್ಲ, ತನ್ನ ಅಮ್ಮ ಎಲ್ಲಿರ್ತಾಳೆ ಅಂತ. ಅವನು ಏರ್ಪೋರ್ಟ್ನ ಇತರ ಕೆಲಸಗಾರರಲ್ಲಿ ವಿಚಾರಿಸತೊಡಗಿದಾಗ ಅವನಿಗೆ ಅವನ ಮನೆಯ ಬಗ್ಗೆ ತಿಳಿಯಿತು ಮತ್ತು ಅವನ ಮನೆಯ ಕಡೆ ಹೊರಟ. ಆದರೆ ಅವನ ಮತ್ತು ಅವನ ಪರಿವಾರ ಅಲ್ಲಿಂದ ಶಿಫ್ಟ್ ಆಗಿದ್ದರು. ಅಲ್ಲಿ ಇದ್ದರೂ ಏಕೆ ಇರುತ್ತಿದ್ದರು? ಯಾರಾದರೂ ಕೋಟ್ಯಾಧಿಪತಿ ಇಷ್ಟು ಚಿಕ್ಕ ಮನೆಯಲ್ಲಿ ಇರ್ತಾರಾ? ಅವರ ನಿಸ್ಸಹಾಯಕತೆಯಾಗಿತ್ತು. ಇಷ್ಟು ಚಿಕ್ಕ ಮನೆಯಲ್ಲಿ ಇರುತ್ತಿದ್ದರು. ಈಗ ಈಶ್ವರನ ಕೃಪೆಯಿಂದ ಅವರು ದೊಡ್ಡ ಬಂಗಲೆಗೆ ಶಿಫ್ಟ್ ಆಗಿದ್ದರು. ರಾಜಾರಾಣಿಯ ಮಗ ಆ ಚಿಕ್ಕ ಮನೆಗೆ ತಲುಪಿದಾಗ ಅಲ್ಲಿ ಬೀಗ ಹಾಕಿತ್ತು. ಆ ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಈಗ ರಾಜಾರಾಣಿಯವರ ಪರಿವಾರ ಒಂದು ಹೈಫೈ ಸೊಸೈಟಿಯಲ್ಲಿ ಇರುತ್ತಿದೆ, ಅಲ್ಲಿ ಅವರು ಮನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅವರಿಂದ ಅಡ್ರೆಸ್ ತಿಳಿದುಕೊಂಡು ದೀಪು ಅಲ್ಲಿಗೆ ಹೊರಟ. ಅಲ್ಲಿಗೆ ಹೋದಾಗ ಗೇಟಿನಲ್ಲಿ ಒಬ್ಬ ಗೇಟ್ ಕೀಪರ್ ಕುಳಿತುಕೊಂಡಿದ್ದ. ದೀಪು ಅವನೊಂದಿಗೆ ಹೇಳುತ್ತಾನೆ, ನೋಡಿ ಅಣ್ಣ, ಈ ಮನೆಯಲ್ಲಿ ರಾಜಾರಾಣಿ ಎನ್ನುವ ಒಬ್ಬ ಅಮ್ಮ ಇಲ್ಲಿ ಇದ್ದಾಳೆ. ಅವಳು ನನ್ನ ಅಮ್ಮ. ನೀವು ಅವಳಿಗೆ ಹೋಗಿ ಹೇಳಿ ನಿಮ್ಮ ಮಗ ದೀಪು ಬಂದಿದ್ದಾನೆ ಅಂತ. ಇಲ್ಲ, ನನಗೆ ಹೋಗಲು ಬಿಡಿ. ವಾಚ್ಮ್ಯಾನ್ ಅವನನ್ನು ಅಲ್ಲೇ ನಿಲ್ಲಿಸಿದ. ನೀವು ಇಲ್ಲೇ ನಿಲ್ಲಿ, ನಾನು ಫೋನ್ ಮಾಡಿ ತಿಳ್ಕೊತೀನಿ. ಮತ್ತು ರಾಜಾರಾಣಿ ಅವರಿಗೆ ಫೋನ್ ಮಾಡಿ ಕೇಳಿದ, ಅಮ್ಮ, ಹೊರಗೆ ಒಂದು ಹುಡುಗ ಬಂದಿದ್ದಾನೆ. ಅವನು ನಿಮ್ಮ ಮಗ ಅಂತ ಹೇಳ್ತಾ ಇದ್ದಾನೆ. ದೀಪು ಅಂತ ತನ್ನ ಹೆಸರು ಅಂತಾನೆ. ಅವನು ತಮ್ಮನ್ನು ಭೇಟಿ ಮಾಡಬೇಕಂತೆ. ರಾಣಿ ಸಿಟ್ಟಿನಿಂದ ಹೇಳುತ್ತಾರೆ, ಅವನು ನನ್ನ ಮಗನಲ್ಲ. ನನ್ನ ಮಗ ಇಲ್ಲಿ ನನ್ನ ಹತ್ರ ಇದ್ದಾನೆ. ಅವನಿಗೆ ಇಲ್ಲಿಂದ ಹೊರಟು ಹೋಗಲು ಹೇಳು. ನನಗೆ ಬೇರೆ ಯಾರೂ ಸಂಬಂಧಿಕರಿಲ್ಲ. ರಾಜಾರಾಣಿಯವರು ದೀಪುವನ್ನು ಭೇಟಿಯಾಗಲು ತಿರಸ್ಕರಿಸಿದ ಮೇಲೆ ಗಾರ್ಡ್ ಅವನನ್ನು ಒಳಕ್ಕೆ ಬಿಡಲಿಲ್ಲ. ಈಗ ದೀಪು ಮನದಲ್ಲಿ ಯೋಚಿಸತೊಡಗಿದ, ಒಳಕ್ಕೆ ಹೇಗೆ ಹೋಗಲಿ? ಹೇಗೆ ಅವರನ್ನು ನಾನು? ಅಮ್ಮ ತನ್ನ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡಿದ್ದಾಳೆ. ಈಗ ದೀಪುಗಂತೂ ಅರ್ಥವಾಗಿತ್ತು, ಅವಳನ್ನು ಒಪ್ಪಿಸಲು ಅವನಿಗೆ ಏನಾದರೂ ಮಾಡಬೇಕಿತ್ತು. ಹಾಗಾಗಿ ಅವನೊಂದು ಪ್ಲಾನ್ ಮಾಡ್ದ. ಗಾರ್ಡ್ ಅಲ್ಲಿಂದ ಹೋಗುವುದನ್ನೇ ಕಾಯುತ್ತಿದ್ದ. ಗಾರ್ಡ್ ಯಾವಾಗ ರೆಸ್ಟ್ ರೂಮ್ಗೆ ಹೋದನೋ ಆಗ ದೀಪು ಕದ್ದು ಮುಚ್ಚಿ ಗೇಟ್ ಒಳಗೆ ಹೋದ. ಒಳಗೆ ಹೋದವನೇ ಕೂಗತೊಡಗಿದ, ಅಮ್ಮ, ಅಮ್ಮ, ಎಲ್ಲಿದ್ದೀರಿ ನೀವು? ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಮಗ ಬಂದಿದ್ದೇನೆ. ಎಷ್ಟು ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ. ನಾನಂತೂ ಯಾವಾಗಲೂ ನಿಮ್ಮನ್ನು ನೋಡಬೇಕು ಅಂತ ಇದ್ದೆ. ಮುಂದೆ ಬರುತ್ತಿದ್ದ ರಾಜಾರಾಣಿಯವರನ್ನು ನೋಡಿ ದೀಪು ಹೇಳಿದ ಮತ್ತು ಅವನು ಹೇಗೆ ಅವರನ್ನು ಅಪ್ಪಿಕೊಳ್ಳಲು ಬಂದನೋ ಹಾಗೆ ಅವನನ್ನು ರಾಜಾರಾಣಿಯವರು ಜೋರಾಗಿ ತಳ್ಳಿದರು ಮತ್ತು ಅವನನ್ನು ಕರೆದಳು. ಅವನು ಬಂದು ಕೇಳಿದ, ಅಮ್ಮ, ಏನಾಯಿತು? ಏನು ನಡೀತಿದೆ ಇಲ್ಲಿ? ನಿಮಗೇನಾದರೂ ತೊಂದರೆ ಆಯಿತಾ? ಆಗ ರಾಜಾರಾಣಿಯವರು ತನ್ನ ಮಗನತ್ತ ಬೆರಳು ತೋರಿಸುತ್ತಾ ಹೇಳಿದರು, ಈ ನಾಲಾಯಕನನ್ನು ಹೊರಗೆ ಕಳಿಸು. ನನಗೆ ಇವನ ಮುಖ ನೋಡಲು ಸಹ ಇಷ್ಟವಿಲ್ಲ. ಅವನಿಗೆ ಒಂಚೂರು ಏನು ಅರ್ಥ ಆಗುತ್ತಿರಲಿಲ್ಲ. ಮತ್ತೊಮ್ಮೆ ದೀಪು ಅಮ್ಮ ಅಮ್ಮ ಎಂದು ರಾಜಾರಾಣಿಯವರ ಕಾಲಿಗೆ ಬಿದ್ದು ಗೋಗರೆದ. ಆಗ ಅವನಿಗೆ ತಿಳಿಯಿತು. ಅವನು ಅವನನ್ನು ಮೇಲಕ್ಕೆತ್ತುತ್ತಾ, ಓ, ನೀನೇನೋ ಆ ನಾಲಾಯಕ್ ನನ್ನ ಮಗ? ತನ್ನ ಸ್ವಂತ ಅಮ್ಮನನ್ನು ಏರ್ಪೋರ್ಟ್ನಲ್ಲಿ ಸಾಯಲು ಹಾಗೆ ಬಿಟ್ಟು ಹೋದವನು. ಅವಳು ಎಲ್ಲಿರ್ತಾಳೆ, ಏನು ಮಾಡ್ತಾಳೆ, ಏನು ತಿಂತಾಳೆ, ಹೇಗೆ ಬದುಕುತ್ತಾಳೆ ಅಂತ ಸ್ವಲ್ಪವೂ ಯೋಚನೆ ಮಾಡಲಿಲ್ಲ ನೀನು. ಮತ್ತು ಅವಳು ಬದುಕಿದ್ದಾಗಲೇ ಅವಳನ್ನು ಸತ್ತಂತೆ ನಡೆಸಿಕೊಂಡಿದ್ದೀಯ ನೀನು. ಅಂಥವನಿಗೆ ಇಂದು ನಿನ್ನ ಅಮ್ಮನ ನೆನಪಾಯಿತಾ? ನಿನ್ನಂಥ ಕೆಟ್ಟ ಹುಳುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು.
ಮತ್ತು ನೀನು ಇಲ್ಲಿಗೆ ಯಾಕಾಗಿ ಬಂದಿದ್ದೀಯಾ? ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತು. ಹೊರಟು ಹೋಗು ಇಲ್ಲಿಂದ, ಇಲ್ಲ ಅಂದರೆ ನಿನ್ನ ಪ್ರಾಣವನ್ನೇ ತೆಗೆಯುತ್ತೇನೆ ಎಂದು ಅವನು ಅವನನ್ನು ಹೊರಕ್ಕೆ ತಳ್ಳಲು ಪ್ರಯತ್ನಿಸಿದ. ಆಗ ದೀಪು ಚಾಕುವನ್ನು ಹೊರತೆಗೆದು, ಅಮ್ಮ, ನೀನು ನನ್ನನ್ನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಲಿಲ್ಲ ಅಂದರೆ ನಾನು ಇಲ್ಲೇ ಪ್ರಾಣ ಬಿಡುತ್ತೇನೆ ಎಂದು ಹೇಳಿದ. ಆಗ ರಾಜಾರಾಣಿಯವರು ನಿರ್ಲಿಪ್ತತೆಯಿಂದ ಅವನನ್ನು ನೋಡಿ ಹೇಳಿದರು, ನಿನ್ನಂಥ ಸ್ವಾರ್ಥಿಗಳು ಯಾವಾಗಲೂ ತಮ್ಮ ಪ್ರಾಣವನ್ನು ನೀಡುವುದಿಲ್ಲ. ಬೇಕಾದರೆ ಇನ್ನೊಬ್ಬರ ಪ್ರಾಣವನ್ನು ತೆಗೆಯುತ್ತೀರಿ. ನಾನು ನಿನ್ನನ್ನು ತುಂಬ ಚೆನ್ನಾಗಿ ಬಲ್ಲೆ. ನನಗೆ ಚೆನ್ನಾಗಿ ಗೊತ್ತು ನೀನು ಇಲ್ಲಿಗೇಕೆ ಬಂದಿದ್ದೀಯಾ ಅಂತ. ಆಗ ಆ ಹುಡುಗ ತನ್ನ ಕತ್ತಿನ ಮೇಲೆ ಚಾಕುವನ್ನಿಟ್ಟು ಹೇಳಿದ, ಅಮ್ಮ, ನಾನು ನಿನ್ನ ಮಗನೇ. ಈಗಿನಿಂದಲೇ ನಾನು ನಿನ್ನ ಜೊತೆ ಇರುತ್ತೇನೆ. ಒಂದು ವೇಳೆ ನೀನು ಒಪ್ಕೊಂಡಿಲ್ಲ ಅಂದರೆ ನಾನೇ ನನ್ನ ಪ್ರಾಣವನ್ನು ತೆಗೆದು ಈ ಅಪರಾಧದಲ್ಲಿ ನಿಮ್ಮನ್ನು ಸಿಕ್ಕಿ ಹಾಕಿಸಿ ಜೈಲಿಗೆ ಕಳಿಸುತ್ತೇನೆ. ಒಂದೋ ನನ್ನನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ, ಇಲ್ಲವೇ ಬಹುಮಾನದ ಹಣ ನನಗೆ ಕೊಟ್ಟು ಬಿಡಿ. ನಾನು ಇಲ್ಲಿಂದ ಹೊರಟು ಹೋಗುವೆ. ಆಗ ಅವನು ಅವನನ್ನು ನೂಕಲು ಕೈ ಮುಂದೆ ಮಾಡಿದಾಗ ದೀಪು ಅವನ ಕೈ ಹಿಡಿದು ಎಳೆದು ಅವನ ಕತ್ತಿನ ಮೇಲೆ ಚಾಕು ಇಟ್ಟು ರಾಜಾರಾಣಿಯವರಿಗೆ ಧಮಕಿ ಹಾಕುತ್ತಾ ಹೇಳಿದ, ಒಂದು ವೇಳೆ ನೀವು ಬಹುಮಾನದ ಹಣ ನೀಡಿಲ್ಲ ಅಂದರೆ ಇವರನ್ನು ನಾನು ಸಾಯಿಸುತ್ತೇನೆ. ಆಗ ರಾಜಾರಾಣಿ ಅವರು ಅವನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತು ಗಾಬರಿಯಾದರು. ಮತ್ತೆ ಹೇಳಿದರು, ಬೇಡ ಬೇಡ, ನನ್ನ ಮಗನಿಗೆ ಏನು ಮಾಡಬೇಡ. ನನ್ನ ಹತ್ರ ಎಷ್ಟು ಹಣ ಇದೆಯೋ ಎಲ್ಲವನ್ನೂ ನೀಡಲು ನಾನು ತಯಾರಾಗಿದ್ದೇನೆ. ಇದನ್ನೆಲ್ಲವನ್ನು ವೀಣಾ ಮೇಲೆ ನಿಂತು ನೋಡುತ್ತಿದ್ದಳು. ದೀಪುಗೆ ಅವಳ ಮೇಲೆ ಸ್ವಲ್ಪವೂ ಲಕ್ಷ್ಯವಿರಲಿಲ್ಲ. ಅವಳು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದಳು ಮತ್ತು ಘಟನೆಯ ವಿವರವನ್ನು ನೀಡಿದಳು. ರಾಜಾರಾಣಿಯವರು ಅವನ ಪ್ರಾಣವನ್ನು ರಕ್ಷಿಸುವುದಕ್ಕಾಗಿ ವೀಣಾಳಿಗೆ ಕೂಗಿ ಹೇಳಿದರು, ಮಗಳೇ, ಮನೆಯಲ್ಲಿ ಎಷ್ಟು ಹಣ ಒಡವೆಗಳಿವೆಯೋ ಎಲ್ಲ ತೆಗೆದುಕೊಂಡು ಬಾ. ನನಗೆ ನನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಇದನ್ನೆಲ್ಲ ನೋಡಿ ರಾಕ್ಷಸ ದೀಪು ನಗುತ್ತಾ ಹೇಳಿದ, ಅರೆ ವಾ, ಎಷ್ಟೊಂದು ಪ್ರೀತಿ ಇದೆ ಅಮ್ಮ ಮಗನಲ್ಲಿ. ತನ್ನ ಸ್ವಂತ ಮಗನಿಗಿಂತ ಬೇರೆಯವರ ಮೇಲೆ ಇಷ್ಟು ಪ್ರೀತಿ. ಆಗ ರಾಜಾರಾಣಿ ಹೇಳಿದರು, ಇದೆಲ್ಲವೂ ನಿನ್ನ ಕರ್ಮದ ಫಲ. ಕೇವಲ ರಕ್ತ ಸಂಬಂಧವೇ ನಮ್ಮ ಸ್ವಂತ ಆಗಿರಬೇಕೆಂದೇನೂ ಇಲ್ಲ, ಅಥವಾ ಅವನೇ ನಮ್ಮನ್ನು ನೋಡಿಕೊಳ್ಳಬೇಕೆಂದೇನೂ ಇಲ್ಲ. ನೀನಂತೂ ನನ್ನ ಸಾಯಲು ಬಿಟ್ಟು ಹೋಗಿದ್ದೆ. ಆ ಸಮಯದಲ್ಲಿ ನನ್ನ ಜೊತೆ ನನ್ನ ಈ ಮಗನೇ ಜೊತೆಗಿದ್ದ. ನಾನಿಂದು ಅವನನ್ನು ಹೇಗೆ ಸಾಯಲು ಬಿಡುವೆ? ದೀಪು ಮಾತಿನಲ್ಲಿ ಮಗ್ನನಾಗಿದ್ದ. ವೀಣಾಳಂತೂ ಮೊದಲೇ ಎಲ್ಲವನ್ನು ಪೊಲೀಸಿಗೆ ಫೋನ್ ಮಾಡಿ ಹೇಳಿದ್ದಳು. ಪೊಲೀಸರು ಸಮಯಕ್ಕಿಂತ ಮೊದಲೇ ಮಾರುವೇಷದಲ್ಲಿ ಅಲ್ಲಿಗೆ ಬಂದು ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು. ಪೊಲೀಸ್ ಸಿಬ್ಬಂದಿಗಳು ನಿಧಾನವಾಗಿ ಒಳಕ್ಕೆ ಬರುತ್ತಿರುವುದು ದೀಪುಗೆ ಅಂದಾಜಿಸಲಾಗಲಿಲ್ಲ. ಮತ್ತು ಯಾವಾಗ ಅವನ ತಲೆಗೆ ಗನ್ ಪಾಯಿಂಟ್ ಇಟ್ಟರೋ ಅವನಿಗೆ ಗೊತ್ತೇ ಆಗಲಿಲ್ಲ. ಆಗ ಒಬ್ಬರು ಕಾನ್ಸ್ಟೇಬಲ್ ಅವನ ಕೈಯಿಂದ ಚಾಕುವನ್ನು ಕಿತ್ತುಕೊಂಡ. ಈಗ ದೀಪುವನ್ನು ಪೊಲೀಸರು ಬಂಧಿಸಿಕೊಂಡು ಹೋದರು. ಅವನನ್ನು ಜೈಲಿಗೆ ಹಾಕಿದರು. ಸಾಕ್ಷಿಯ ಯಾವುದೇ ಕೊರತೆ ಇರಲಿಲ್ಲ, ಏಕೆಂದರೆ ಬೇರೆಯವರನ್ನು ಹತ್ಯೆ ಮಾಡುವ ಪ್ರಯತ್ನದಲ್ಲಿ ಪೊಲೀಸರು ದೀಪುವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದರು. ಹಾಗಾಗಿ ಅವನಿಗೆ ಜೀವಾವಧಿ ಶಿಕ್ಷೆಯಾಯಿತು. ರಾಜಾರಾಣಿಯವರು ತಮ್ಮ ಮಗ ಮತ್ತು ಸೊಸೆ ವೀಣಾಳೊಂದಿಗೆ ಖುಷಿಯಾಗಿ ಬದುಕಿದರು. ಈಗ ಅವರು ಖುಷಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಈಗ ಯಾವ ಜೀವನ ಅವನು ಮತ್ತು ವೀಣಾ ಅವರಿಗೆ ದೊರೆತಿದೆಯೋ ಅದು ಅವರ ಕರ್ಮದ ಫಲವಾಗಿತ್ತು. ಅವರು ಒಬ್ಬಳು ಅಸಹಾಯಕಿಗೆ ಸಹಾಯ ಮಾಡಿದರು. ಭಗವಂತನು ಅವರಿಗೆ ಫಲದ ರೂಪದಲ್ಲಿ ಇಷ್ಟು ದೊಡ್ಡ ಕಾಣಿಕೆಯನ್ನು ನೀಡಿದ. ವೀಕ್ಷಕರೇ, ನಮ್ಮ ರಕ್ತ ಸಂಬಂಧದವರು ಮಾತ್ರ ನಮ್ಮ ಸೇವೆ ಮಾಡುತ್ತಾರೆಂದು ಅಥವಾ ನಮ್ಮನ್ನು ನೋಡಿಕೊಳ್ಳುತ್ತಾರೆಂದು ತಿಳಿಯುವ ಅಗತ್ಯವಿಲ್ಲ. ಕೆಲವೊಮ್ಮೆ ಬೇರೆಯವರು ಎಷ್ಟೊಂದು ನಮಗೆ ಹತ್ತಿರವಾಗುತ್ತಾರೆಂದರೆ ನಮ್ಮವರೂ ನಮಗೆ ಅಷ್ಟೊಂದು ಹತ್ತಿರವಾಗಿರುವುದಿಲ್ಲ. ರಕ್ತ ಸಂಬಂಧವಿದ್ದ ತಕ್ಷಣ ಅಲ್ಲಿ ಎಲ್ಲವೂ ಇರುವುದಿಲ್ಲ. ಮನುಷ್ಯನ ಮನದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ
ಎಲ್ಲಿಯವರೆಗೆ ಪ್ರೇಮ ಭಾವನೆ ಇರುವುದಿಲ್ಲವೋ ಅಂತಹ ಸ್ವಾರ್ಥಿ ವ್ಯಕ್ತಿ ನಮ್ಮ ಸ್ವಂತದವರೇ ಆಗಿದ್ದರೂ ಎಂದೂ ಅವರು ಯಾರ ಸ್ವಂತದವರು ಆಗಿರುವುದಿಲ್ಲ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.